ಮೊದಲಿಗೆ ಬೆಂಗಳೂರಿನಲ್ಲಿ ನೆನೆ ಸಂಜೆ ಹೆಂಡತಿಯ ಹಣೆಗೆ ಪಾಪಿ ಪತಿ ಗುಂಡಿಟ್ಟು ಕೊಂದುಬಿಟ್ಟಿದ್ದಾನೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಾದಂತಹ ಬೆಚ್ಚಿ ಬೀಳಿಸುವಂಥ ಮರ್ಡರು. ಜನನಿಬಿಡ ಪ್ರದೇಶ. ಸಂಜೆ ಸಂದರ್ಭದಲ್ಲಿ ಹೆಂಡತಿಯ ಹಣೆಗೆ ಗುಂಡಿಟ್ಟು ಕೊಂದುಬಿಟ್ಟಿದ್ದಾನೆ ಪಾಪಿ ಪತಿ ರೋಡ್ನಲ್ಲಿ. ಪತ್ನಿ ಭುವನೇಶ್ವರಿಯ ಹಣೆಗೆ 3 ಗುಂಡು ಹಾರಿಸಿ ಬಾಲಮುರುಗನ್ ಹತ್ಯೆ ಮಾಡಿಬಿಟ್ಟಿದ್ದಾನೆ. ಹೆಂಡತಿಗೆ ಗುಂಡು ಹಾರಿಸಿ ಪೊಲೀಸ್ ಠಾಣೆಗೆ ಬಂದು ತದನಂತರ ಸರೆಂಡರ್ ಆಗಿದ್ದಾನೆ. ಈತನ ಕೈಯಲ್ಲಿ ಗನ್ ಹೆಂಗ್ ಬಂತು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅಕ್ರಮವಾಗಿ ಗನ್ ತರಿಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆರೋಪಿ ಬಾಲಮುರುಗನ್ ವಶಕ್ಕೆ ಪಡೆದು ಕಾಕಿ ತೀವ್ರ ವಿಚಾರಣೆ ಮಾಡ್ತಾ ಇದೆ. ಕೋರ್ಟ್ನಲ್ಲಿ ಡಿವೋರ್ಸ್ ಕೇಸ್ ಬೇರೆ ಮುಗಿಸಿ ಬಂದಿದ್ದರಂತೆ. ಪತ್ನಿಗೆ ಏಕಾಏಕಿ ಗನ್ನಿಂದ ಶೂಟ್ ಮಾಡಿಬಿಟ್ಟಿದ್ದಾನೆ ಪತಿ ಬಾಲಮುರುಗನ್. ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯ ಪೊಲೀಸರು ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ. ನಿನ್ನೆ ಸಂಜೆ ಆಗಿರುವಂಥ ಕೊಲೆ ಇದು. ನೋಡಿ, ಗಮನಿಸ್ತಾ ಇದ್ದೀರಿ, ಆ ಕ್ರೈಮ್ ಸೀನ್ ನೋಡ್ತಾ ಇದ್ದೀರಿ. ರೋಡಿನಲ್ಲೇ ಗುಂಡಿಕ್ಕಿ ಹತ್ಯೆ ಮಾಡಿರೋದು. ಅದೆಲ್ಲ ಜನನಿಬಿಡ ಪ್ರದೇಶ. ಆಮೇಲೆ ಯಾರು ಓಡಾಡದೇ ಇರೋ ಟೈಮ್ ಅಂತೂ ಅಲ್ವೇ ಅಲ್ಲ. ಒಂದು 6:30 to 7 ಗಂಟೆ ಆಸುಪಾಸಿನ ಸಮಯ. ಜನನಿಬಿಡ ಪ್ರದೇಶದಲ್ಲಿ ರೋಡ್ನಲ್ಲಿ ಏನೋ ಗಲಾಟೆ ಆಗಿದೆ. ಆ ಗಲಾಟೆ ವಿಕೋಪಕ್ಕೆ ಹೋಗಿ ಆತನ ಬಳಿ ಇದ್ದಂತಹ ಗನ್ನಿಂದ ಶೂಟ್ ಮಾಡಿದ್ದಾನೆ ಅಂತ. ಗನ್ನನ್ನು ಕ್ಯಾರಿ ಮಾಡಿದ್ದಾನೆ. ಮತ್ತೊಂದು, ಅದು ಲೈಸೆನ್ಸ್ಡ್ ಅಲ್ಲ ಅನ್ನೋ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ನೋದಾದರೆ ಪ್ಲ್ಯಾನ್ ಮಾಡ್ಕೊಂಡೇ ಆತ ಬಂದಿದ್ನ. ಈಗ ಸರೆಂಡರ್ ಆಗಿದ್ದಾನೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. 4 ತಿಂಗಳಿಂದ ಈತ ಯಾವುದೇ ಕೆಲಸವನ್ನು ಕೂಡ ಮಾಡ್ತಾ ಇರಲಿಲ್ಲ. ಅಂದರೆ ಸಾಫ್ಟ್ವೇರ್ ಇಂಜಿನಿಯರು ಹೇಳ್ಕೊಳ್ಳೋಕೆ ಈತ. ಆದರೆ ಕೆಲಸ ಮಾಡ್ತಿರಲಿಲ್ಲ. ಮೊದಲು ವೈಟ್ ಫೀಲ್ಡ್ನಲ್ಲಿ ವಾಸವಿದ್ರಂತೆ ಈ ಕುಟುಂಬ. ಇವರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಬಹಳಷ್ಟು ಅನುಮಾನ ಪಡ್ತಿದ್ದಂತೆ ಈತ ಹೆಂಡತಿ ಮೇಲೆ. 4 ಬಾರಿ ಪತ್ನಿ ಮೇಲೆ ಗುಂಡು ಹಾರಿಸಿ ಕೊಂದುಬಿಟ್ಟಿದ್ದಾನೆ ನಿನ್ನೆ ಸಂಜೆ. 5 ಸುತ್ತು ಗುಂಡು ಹಾರಿಸಿದಾನೆ. ಒಂದು ಕೈಗೆ, ಒಂದು ಹೊಟ್ಟೆ ಭಾಗಕ್ಕೆ ಮತ್ತು ತಲೆ ಭಾಗಕ್ಕೆ ಶೂಟ್ ಮಾಡಿದ್ದಾನೆ. ಹಂಗೋ ಹಿಂಗೋ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಆಕೆಯನ್ನು. ಆದರೆ ಸಾವನ್ನಪ್ಪಿರ್ತಾರೆ ಅವರು. ಮತ್ತೊಂದು ಕಡೆ ಗುಂಡೇಟು ಹಾರಿಸಿ ಕೊಲೆ ಮಾಡಿದಂಥ ಪತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಆತನ ಬಳಿ ಇದ್ದಂತಹ ಗನ್ನಿನ ಬಗ್ಗೆ ಮೇಲ್ನೋಟಕ್ಕೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಲೈಸೆನ್ಸ್ಡ್ ಗನ್ ಅಲ್ಲ ಅಂತ. ಸೊ ಲೈಸೆನ್ಸ್ ಗನ್ ಅಲ್ಲ ಅಂತಂದಮೇಲೆ ಈತ ಉದ್ದೇಶಪೂರ್ವಕವಾಗಿಯೇ ಪ್ಲಾನ್ ಮಾಡ್ಕೊಂಡು ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ನ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇದೆ. ಹೌದು ಶರತ್, ನಿನ್ನೆ ಏನು ಒಂದು ಹೆಂಡತಿಯನ್ನ ಶೂಟೌಟ್ ಮಾಡಿದಂತಹ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಈಗ 2 ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಯಾಕಂದ್ರೆ ಈ ಶೂಟೌಟ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಕೂಡ ಹೇಳಿರುವಂತದ್ದು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಹೆಂಡತಿಯನ್ನ ಹತ್ಯೆ ಮಾಡಿದೆ, ಅದಕ್ಕೆ ಪ್ಲಾನ್ ಕೂಡ ಮಾಡಿದೆ ಅಂತ ಹೇಳಿ. ಆದ್ರೆ ಈಗ ಹತ್ಯೆ ಮಾಡೋದಕ್ಕೆ ಬಳಸಿದಂತಹ ಗನ್ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಈತನಿಗೆ ತಂದು ಕೊಟ್ಟಿದ್ದಾರೋ ಇದು ಲೈಸೆನ್ಸ್ಡ್ ರಿವಾಲ್ವರ ಅಥವಾ ಅಕ್ರಮವಾಗಿ ಯಾರ ಹತ್ರ ಆದ್ರೂ ಈತ ತೆಗೆದುಕೊಂಡಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ, ಒಂದ್ ವೇಳೆ ಏನಾದ್ರೂ ಅಕ್ರಮವಾಗಿ ತೆಗೆದುಕೊಂಡಿದ್ದೆ ಆದ್ರೆ ತಂದು ಕೊಟ್ಟವ್ರು ಯಾರು, ಎಲ್ಲಿಂದ ಇದು ಸಪ್ಲೈ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನ ಮಾಡಬೇಕಾಗುತ್ತೆ. ಯಾಕೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ವೆಪನ್ಗಳು ಸಿಗೋದು ಕೂಡ ಕಷ್ಟ. ಯಾಕಂದ್ರೆ ಈ ನಾರ್ತ್ ಇಂಡಿಯಾದಿಂದ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಅದರ ಬೆನ್ನಲ್ಲೇ ಕೂಡ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಈತ ಎಲ್ಲಿಂದ ತಗೊಂಡ್ಕೊಂಡು ಬಂದ, ಕೊಟ್ಟವ್ರು ಯಾರು ಅನ್ನೋದಾದ್ರೆ ಈ ಹಿನ್ನೆಲೆಯಲ್ಲಿ ಈತನ ಪ್ಲಾನ್ ಮಾಡ್ಕೊಂಡಿದ್ದ, ಎಷ್ಟು ದಿವಸ ಇಂದ ಮಾಡ್ಕೊಂಡಿದ್ದ, ಮತ್ತೆ ಆಕೆಯನ್ನ ಹಿಂಬಾಲಿಸಿಕೊಂಡು ಎಲ್ಲೆಲ್ಲಿ ಹೋಗಿದ್ದ ಅಂತ ಹೇಳಿ ನಿನ್ನೆ ಶೂಟೌಟ್ ಮಾಡೋದಕ್ಕೆ ಆತ ಆರಿಸಿಕೊಂಡಿದ್ದ ಜಾಗ ಯಾಕೆ ಅಲ್ಲೇ ಶೂಟೌಟ್ ಮಾಡಿದ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸೊ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಆತನಿಂದ ಡಿವೋರ್ಸ್ಗೆ ಅಪ್ಲೈ ಮಾಡಿ ನೋಟಿಸ್ ಅನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈತ ಸಿಟ್ಟಾಗಿರ್ತಾನೆ. ಹಾಗಾಗಿ ನಿನ್ನೆ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದು ಆಕೆಯನ್ನ ಹಿಂಬಾಲಿಸಿ ಶೂಟೌಟ್ ಮಾಡಿರುವಂತದ್ದು. ಸ್ಥಳದಿಂದ ಸಾರ್ವಜನಿಕರು ಕೂಡ ಭಯಭೀತರಾಗಿದ್ರು. ತಕ್ಷಣ ಆ ಒಂದು ಸೀನನ್ನು ನೋಡ್ತಾ ಇದ್ದವರಿಗೂ ಕೂಡ ಹೆದರಿಕೆ ಆಯಿತು. ಈತ ಶೂಟೌಟ್ ಮಾಡಿದ ನಂತರ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳುತ್ತಾನೆ. ತೆರಳಿಗೆ ಹೋಗಿ ನಡೆದಂತ ಘಟನೆ ಬಗ್ಗೆ ಕೂಡ ವಿವರಣೆಯನ್ನು ಕೊಡ್ತಾನೆ. ಆಗ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ನಿನ್ನೆಯಿಂದ ಕೂಡ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಈಗ ಮೃತದೇಹವನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಮರಣೋತ್ತರ ಪರೀಕ್ಷೆ ಆದ ನಂತರ ಅವರ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರವನ್ನು ಮಾಡ್ತಾರೆ. ಸೊ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಗ್ತಾ ಇದ್ದ ಕಾರಣವಾಗಿ ಈ ರೀತಿಯಾದಂತಹ ಹತ್ಯೆಯನ್ನ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಪತಿಯಿಂದ ಆಕೆ ದೂರವಾಗಿ ಈತನಿಂದ ಯಾವುದೇ ಮಾಹಿತಿಗಳು ಕೂಡ ಸಿಗದೇ ಇರೋ ರೀತಿಯಲ್ಲಿ ವಾಸವನ್ನ ಮಾಡ್ತಾ ಇದ್ಲು. ಯಾವಾಗ ಆ ಕೋರ್ಟ್ನ ಮುಖಾಂತರವಾಗಿ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ, ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿ, ಆಗ ಆತ ಸಿಟ್ಟಾಗ್ತಾನೆ, ಆಕೆಯನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿರುವಂತಹದ್ದು ಶರತ್.
ಓಕೆ ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.